ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಜೆಟ್ನ ಮಂಡಿಸಿದ್ದಾರೆ. ಬಹುಶಃ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ದಾಖಲೆ ಪ್ರಮಾಣದಲ್ಲಿ ಬಜೆಟ್ ಮಂಡಿಸುವಂಥ ಅವಕಾಶವನ್ನು ದೇವರು ಅವರಿಗೆ ಒದಗಿಸಿ ಕೊಟ್ಟಿದ್ದಾನೆ. ದುರ್ದೈವದ ಸಂಗತಿ ಏನು ಅಂದರೆ ಅವರ ಅನುಭವದ ಪಕ್ವತೆ ಬಜೆಟ್ನಲ್ಲಿ ಎದ್ದು ಕಾಣದೇ ಇರತಕ್ಕಂಥದ್ದು. 15 ವರ್ಷಗಳ ಅವಕಾಶ ಭಗವಂತ ಕೊಟ್ಟಿದ್ದೇ ದಾಖಲೆ ಆಗಬಾರ್ದು. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಮುಂದಿನ 100-200 ವರ್ಷಗಳ ಕಾಲ ಕರ್ನಾಟಕ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಕರ್ನಾಟಕದ ಬದಲಾವಣೆಗೆ, ಸಮಗ್ರ ಕರ್ನಾಟಕದ ಬದಲಾವಣೆಗೆ ನಾಂದಿ ಹಾಕ್ತಕ್ಕಂಥ, ಬುನಾದಿ ಹಾಕ್ತಕ್ಕಂಥ ಯೋಜನೆಗಳು ಬಜೆಟ್ನಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ದುರ್ದೈವ ಸಂಗತಿ, ಆ ರೀತಿ ಯಾವುದೇ ಯೋಜನೆಗಳು ಇವರ ಬಜೆಟ್ನಲ್ಲಿ ವ್ಯಕ್ತ ಆಗಲಿಲ್ಲ. ಹತ್ತತ್ರ 3 ಗಂಟೆಗಳ ಕಾಲ ಬಜೆಟ್ ಓದಿದರು. 3 ಗಂಟೆ ಓದೋದು, 15 ಬಾರಿ ಬಜೆಟ್ ಮಂಡಿಸೋದೇ ಸಾಧನೆನಾ? ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂಥೇಳಿ ಸೆಮಿನಾರ್ಗಳ ಮೇಲೆ ಸೆಮಿನಾರ್ ಮಾಡಿದ್ರು. 16 ಕೋಟಿ ಹಣ ಖರ್ಚು ಮಾಡಿದ್ರು. ಸೆಮಿನಾರ್ಗಳಿಗೆ 16 ಕೋಟಿ ಹೇಳಿದ್ರು. IIM, IIT, IISc ಇವರೆಲ್ಲರ ಸಲಹೆಯನ್ನು ನಾವು ಪಡೆದಿದ್ದೇವೆ. 73,000 ಜನರ ಸಲಹೆಯನ್ನು ಪರಿಶೀಲನೆಗೊಳಪಡಿಸಿ ನಾವು ವರದಿ ತಯಾರು ಮಾಡಿದ್ದೇವೆ. ಎಲ್ಲಿದೆ ವರದಿ? ಆ ವರದಿಯನ್ನು ಆಧರಿಸಿ ಬ್ರಾಂಡ್ ಬೆಂಗಳೂರಿಗೆ ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರಾ? ಅಂದರೆ ಬೆಂಗಳೂರು ಅಂತ ಜಾಹೀರಾತು ಕೊಟ್ಟ ತಕ್ಷಣ ಬೆಂಗಳೂರು ಬ್ರ್ಯಾಂಡ್ ಆಗಿಬಿಡುತ್ತಾ? ಎಲ್ಲಿದೆ ಬ್ರಾಂಡ್ ಬೆಂಗಳೂರಿಗೆ ಈ ಬಜೆಟ್ನಲ್ಲಿ ಇಟ್ಟಿರುವ ಹಣ ಎಷ್ಟು? ಏನು ಹಣ ಇಟ್ಟಿದ್ದಾರೆ? ಬ್ರ್ಯಾಂಡ್ ಬೆಂಗಳೂರಿನ ರಿಪೋರ್ಟ್ ಏನಿದೆ? ಏನು ರಿಪೋರ್ಟ್ ಕೊಟ್ಟಿದೆ? ಈಗ ನೀವು ಇಷ್ಟೆಲ್ಲ ಸರ್ಕಸ್ ಮಾಡಿದಿರಿ. ಹೊಸ ಸರ್ಕಾರ ಬಂದು ದಿನದಿಂದಲೇ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋಕ್ಕೆ ಶುರುವಾದ್ರಿ. ಕೇಳೋಕ್ಕೆ ಚೆನ್ನಾಗಿದೆ ಅದೆಲ್ಲವೂ. ಆದರೆ ಬಜೆಟ್ನಲ್ಲಿ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ಏನು? ಅದ್ರ ವರದಿ ಹೀಗಿದೆ. ಆ ಬ್ರಾಂಡ್ ಬೆಂಗಳೂರಿಗೆ ನಾವು ಹಣ ಇಷ್ಟಿಟ್ಟಿದ್ದೇವೆ. ಎಲ್ಲಿಟ್ಟಿದ್ದಾರೆ ಹಣನ? ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಇನ್ನೂ ಫೆಬ್ರವರಿ ತಿಂಗಳಲ್ಲಿದ್ದೀವಿ. 30% ಬಡಾವಣೆಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಲ್ಲ, ಕುಡಿಯೋ ನೀರಿಲ್ಲ ಬೆಂಗಳೂರಿನಲ್ಲಿ. ಅಂದರೆ ಕುಡಿಯೋಕ್ಕೆ ನೀರು ಕೊಡದೇ ಇರೋದು ಬ್ರಾಂಡ್ ಬೆಂಗಳೂರಾ? ಯಾವುದು ಬ್ರಾಂಡ್ ಬೆಂಗಳೂರು? ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಇವರ ಆದಾಯವನ್ನು ಕ್ರೋಢೀಕರಿಸೋ ಕೆಲಸ ಮಾಡಿದ್ರು. ನೋಡಿ, 1 ಅಡಿ ಭೂಮಿಗೆ 75 ರೂಪಾಯಿ ಕನಕಪುರ ಟ್ಯಾಕ್ಸ್ ಕಟ್ಟಬೇಕು. ಒಂದು ಇದಕ್ಕೆ ಏನು ಕ್ಲಿಯರೆನ್ಸ್ ತೊಗೋಬೇಕು ಅಂತ ಹೇಳಿದ್ರೆ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಅಡಿಗಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಇದು ಬ್ರಾಂಡ್ ಬೆಂಗಳೂರಾ? ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರೆ. ಅಂದರೆ ಯೋಜನೆ ಏನಿದೆ ಹಂಗಿದ್ರೆ? ಯಾವುದನ್ನು ಆಧರಿಸಿದ್ದು? ಮತ್ತು ಸಿದ್ದರಾಮಯ್ಯನವರು 28% ತನ್ನ ಬಜೆಟ್ನ ಆದಾಯದಲ್ಲಿ ತೆರಿಗೆ ಸಂಗ್ರಹದಿಂದ 52% ಬರುತ್ತೆ. ಕೇಂದ್ರದ ಕಡೆಯಿಂದ 16% ಬರುತ್ತೆ. ಇವ್ರು ಹೇಳಿರೋದು ಅಂದರೆ 52% ರಾಜ್ಯದ ತೆರಿಗೆ ಸಂಗ್ರಹದಿಂದ 100 ರೂಪಾಯಿನಲ್ಲಿ, 52 ರೂಪಾಯಿ ತೆರಿಗೆ ಸಂಗ್ರಹದಿಂದ, 16 ರೂಪಾಯಿ ಕೇಂದ್ರದಿಂದ ಸಹಾಯಧನ ಇತ್ಯಾದಿ ರೂಪದಲ್ಲಿ, ಸೆಸ್ ಮೂಲಕ 4 ರೂಪಾಯಿ, ಇನ್ನು 28 ರೂಪಾಯಿ ಸಾಲದು. ಅಂದರೆ ಸಾಲ ಮಾಡೋದೇ ಸಾಧನೆನಾ? ತನ್ನ 15 ವರ್ಷದ ಪರಿಪಕ್ವತೆ ಸಾಲ ಮುಕ್ತವಾಗಿರೋ ಬಜೆಟ್ ಮಂಡಿಸೋದ್ರಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ಒಂದು ಸ್ವಾವಲಂಬಿ ಬಜೆಟ್ನ ಮಂಡಿಸೋದ್ರೊಳಗೆ ವ್ಯಕ್ತ ಆಗಬೇಕಾಗಿತ್ತು. 15 ವರ್ಷಗಳ ನಂತರನೂ ಕೊರತೆ ಬಜೆಟ್ನೇ ಮಂಡಿಸ್ತಾರೆ. ಆದಾಯವನ್ನು ಕ್ರೋಢೀಕರಿಸೋದಕ್ಕೆ ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಲ ಮಾಡಿ ಅದನ್ನ ಮೂಲಸೌಕರ್ಯಕ್ಕೆ ಉಪಯೋಗಿಸ್ತಾ ಇದ್ದಾರಾ? ಒಂದು ಪ್ರಶ್ನಾರ್ಥಕ ಚಿಹ್ನೆ. ಮೂಲಸೌಕರ್ಯಕ್ಕೆ ಎಷ್ಟು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಸಾಲ ಮಾಡೋದೇ ಇವರು ಬಜೆಟ್ನಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥ ಸಂಗತಿ. ನಾವು ಇದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಅಂದರೆ ಹತ್ತತ್ರ 1,05,000 ಕೋಟಿ ರೂಪಾಯಿ ಸಾಲದ ಮೂಲದಿಂದಲೇ ಇವರು ಸಂಗ್ರಹ ಮಾಡಬೇಕಾದಂಥ ಸ್ಥಿತಿ ಇದೆ. ಹಂಗಾರೆ ಆದಾಯ ಕ್ರೋಢೀಕರಣ ಎಲ್ಲಿ? ಆದಾಯ ಕ್ರೋಢೀಕರಣಕ್ಕೆ ಬಳಸಿದ ಮಾರ್ಗ ಏನು?
ಆದಾಯ ಕ್ರೋಢೀಕರಣ ಮಾಡಲಿಕ್ಕೆ ಆಸ್ತಿ ಹೆಚ್ಚಳ ಮಾಡಿ, ಆಸ್ತಿಗಳ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಸೃಷ್ಟಿಯ ಮೂಲಕ ನಾವು ಇನ್ಕಮ್ ಜನ್ರೇಟ್ ಮಾಡ್ತೀವಿ ಅನ್ನೋದು ಇವ್ರ ಯೋಜನೆ ಇಲ್ಲ. ಇವರು ಯೋಜನೆ ಮಾಡಿರೋದು ಆದಾಯ ಸೃಷ್ಟಿಗೆ ಅನುಸರಿಸಿದ ಮಾರ್ಗ ಬೆಲೆ ಏರಿಕೆ. ಯಾವ ಬೆಲೆನೂ ಬಿಟ್ಟಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಅಬ್ಕಾರಿ ಸುಂಕ ಜಾಸ್ತಿ ಮಾಡಿದರು. ಈಗ ಯಾರೋ ಹೇಳ್ತಾಯಿದ್ರು, ಇಲ್ಲಿಂದ ಗೋವಾಕ್ಕೆ ಹೋಗಿ ಬಂದರೂ ಕೂಡ ಇವ್ರು ಹೀಗೆ ಏರಿಸ್ತಾ ಇದ್ದರೆ ಗೋವಾಕ್ಕೆ ಹೋಗಿ ಅಲ್ಲೂ ಹೋಗಿ ಕುಡ್ಕೊಂಡು ವಾಪಸ್ ಬರ್ಬೋದು, ಅಷ್ಟು ದುಡ್ಡು ಉಳಿಯುತ್ತೆ, ಇವರು ಟ್ಯಾಕ್ಸ್ ಜಾಸ್ತಿ ಇರ್ತಾ ಇದ್ದಾರೆ ಅಂತ ಒಬ್ಬರು ಮಾತಾಡ್ತಾ ಹೇಳ್ತಾಯಿದ್ರು. ಆ ಪರಿಸ್ಥಿತಿ ಇವತ್ತು ಈಗಿರೋ ಸ್ಥಿತಿ. ಆದರೆ ನೀವು ಯೋಚನೆ ಮಾಡಿ, ಅಂದರೆ ಬೆಲೆ ಏರಿಕೆಯೇ ಮಾರ್ಗನ? ಯಾವ್ಯಾವ ರೀತಿ ಬೆಲೆ ಏರಿಕೆ ಮಾಡಿದ್ದಾರೆ? ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ಸು ಹಾಕಿದರು. ಅಷ್ಟು ಮಾತ್ರ ಅಲ್ಲ, ರೈತರು ತಗೊಳ್ತಕ್ಕಂಥ ಪಾಣಿ ದರವನ್ನು ಏರಿಸಿದ್ರು. 15 ರೂಪಾಯಿ ಇತ್ತು ಪಾಣಿ, ಅದು 40 ರೂಪಾಯಿಗೆ ಏರಿಸಿದ್ರು. ಈ ಸ್ಕೂಲ್ ಮಕ್ಕಳು ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕಲ್ಲ, ಅದನ್ನು 40 ರೂಪಾಯಿಗೆ ಏರಿಸಿದ್ರು. ಅಂದರೆ ಎಲ್ಲದರ ಬೆಲೆ ಏರಿಕೆ ಮಾಡೋದೇ ಆದಾಯದ ಕ್ರೋಢೀಕರಣದ ಮಾರ್ಗನ? ಇದಕ್ಕಿಷ್ಟೊಂದು ವರ್ಷದ ಅನುಭವ ಬೇಕಾ? ಇಷ್ಟು ವರ್ಷದ ಅನುಭವದಲ್ಲಿ ಸಾಲ ಮಾಡೋದು ಮತ್ತು ನಾನು ಕೊಟ್ಟೆ ಅಂತ ಎದೆ ತಟ್ಕೊಳ್ಳೋದು, ಈ ಸಾಲ ಮಾಡೋದೇ ಸಾಧನೆನಾ? ಇಲ್ಲಿ ಮಾಡಿರೋದು ಇವರು ಸಾಲ ಮಾಡೋದನ್ನೇ ಒಂದು ಸಾಧನೆಯಾಗಿ ಮಾಡಿದ್ದಾರೆ. ಇನ್ನೊಂದು ಸಂಗತಿ, ಕಳೆದ ವರ್ಷ ಬಜೆಟ್ ಮಂಡಿಸಿದರು. ಎಷ್ಟು ಅನುಷ್ಠಾನ ಆಗಿದೆ? ಬಜೆಟ್ನಲ್ಲಿ ಮೀಸಲಿಟ್ಟ ಹಣದಲ್ಲಿ ಖರ್ಚೆಷ್ಟು ಮಾಡಿದ್ದಾರೆ? ಕಳೆದ ವರ್ಷದ ಅದರದ್ದು ಒಂದು ಶ್ವೇತಪತ್ರ ಹೊರಡಿಸ್ಲಿ. ಕಳೆದ ವರ್ಷ ನಾನು ಬಜೆಟ್ ಮಂಡಿಸಿದ್ದೆ. ಆ ಬಜೆಟ್ ಮಂಡಿಸಿರೋದ್ರೊಳಗೆ ಅನುಷ್ಠಾನ ಇಷ್ಟು ಪ್ರತಿಶತ ಇಷ್ಟು ಆಗಿದೆ, ಮೀಸಲಿಟ್ಟ ಅನುದಾನದ ಖರ್ಚು ಇಷ್ಟಾಗಿದೆ. ಇಲ್ಲದೇ ಇದ್ದರೆ ಕನ್ನಡಿಯೊಳಗಿನ ಗಂಟು ಖರ್ಚಾಗೋದೇ ಇಲ್ಲ. ಬಜೆಟ್ನಲ್ಲಿ ಅನುದಾನ ಮೀಸಲಿಡೋದು, ವಾರ್ಷಿಕವಾಗಿ ಒಂದು ವರ್ಷ ಮುಗಿದ ಮೇಲೆ ಏನು ಖರ್ಚು ಮಾಡಿದ್ದೀರಿ ಅಂತ ಹೇಳಿದ್ರೆ ಖರ್ಚು ಮಾಡಿಲ್ಲ. ಹಾಗಾದರೆ ಆ ಬಜೆಟ್ಗೆ ಏನು ಮಹತ್ವ ಇದೆ? ಇವರು ಕಳೆದ ವರ್ಷ ಘೋಷಣೆ ಮಾಡಿದ ಬಜೆಟ್ನಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಶ್ವೇತಪತ್ರ ಹೊರಡಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು, ಮೂಲಸೌಕರ್ಯಕ್ಕೆ ಅಂತ ಕಳೆದ ವರ್ಷ ಇವರು ಅನುಮೋದನೆ ಕೊಟ್ಟಿದ್ದೀವಿ ಅಂತ ಹೇಳಿರೋದೇ 21,000 ಕೋಟಿ ರೂಪಾಯಿನೇನೋ ಅನುಮೋದನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. 21,000 ಕೋಟಿ ರೂಪಾಯಿ ಅಂತ. ವಾಸ್ತವಿಕವಾಗಿ 21,000 ಕೋಟಿ ರೂಪಾಯಿ ಇವರು ಅನುಮೋದನೆ ಕೊಟ್ಟೇ ಇಲ್ಲ. ಅದು ಹಿಂದಿನ ಸರ್ಕಾರ ಮಂಜೂರು ಮಾಡಿದಂಥ ಯೋಜನೆಗಳನ್ನು ಇವರು ತಡೆ ಹಿಡಿದು ಇವ್ರಿಗೆ ಯಾವ ಬೇಕು ಅದಕ್ಕೆ ಮಾತ್ರ ಅನುಮೋದನೆ ಕೊಟ್ಟರು. ಇವರು ಹೊಸ ಯೋಜನೆಯಲ್ಲಿ ಘೋಷಣೆ ಮಾಡಿದ್ರು. ಕಳೆದ ವರ್ಷದಲ್ಲಿ ಯಾವ ಯೋಜನೆಯೂ ಹೊಸ ಯೋಜನೆ ಘೋಷಣೆ ಮಾಡಲಿಲ್ಲ. ಇದು ಇವರು ಒಟ್ಟಾರೆಯಾಗಿರ್ತಕ್ಕಂಥ ಅನುಭವದ ಪ್ರತಿಬಿಂಬ ಹೇಗೆ ಕಾಣಬೇಕಿತ್ತು ಬಜೆಟ್ನಲ್ಲಿ, ಇವ್ರ ಬಜೆಟ್ನಲ್ಲಿ ಆ ರೀತಿ ಅನುಭವದ ಪ್ರತಿಬಿಂಬ ವ್ಯಕ್ತ ಆಗ್ತಾಯಿಲ್ಲ. ಸಾಲ ಮಾಡಿ ತುಪ್ಪ ತಿನ್ನುವಂಥ ಚಾರುವಾಕ ನೀತಿಯನ್ನು ಇವರು ಅನುಸರಿಸ್ತಾ ಇದ್ದಾರೆ. ಇವರು ನಾನು ನಾಸ್ತಿಕ ಅಲ್ಲ ಅಂತ ಆಗಾಗ ಹೇಳಿದ್ದಾರೆ. ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ, ನನ್ನ ಹೆಸರಿನಲ್ಲೇ ನಮ್ಮ ತಂದೆ ಹೆಸರಿನಲ್ಲೂ ರಾಮ ಇದ್ದ ಅಂತ ಹೇಳಿದ್ದಾರೆ. ಆದರೆ ಬಜೆಟ್ನಲ್ಲಿ ರಾಮನ ಆದರ್ಶ ವ್ಯಕ್ತ ಆಗಿಲ್ಲ. ಇವರು ಬಜೆಟ್ನಲ್ಲಿ ಚಾರುವಾಕನ ನಾಸ್ತಿಕವಾದ, ಅಂದರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ನಾಸ್ತಿಕವಾದದ ಅಭಿವ್ಯಕ್ತಿ ಇವ್ರ ಬಜೆಟ್ನಲ್ಲಾಗಿದೆ. ಹಾಗಾಗಿ ಇವರಲ್ಲಿ ಒಳಗೆ ಚಾರುವಾಕ ಇದ್ದಾನೆ, ಹೊರಗೆ ಹೆಸರಿನಲ್ಲಿ ರಾಮ ಇದ್ದಾನೆ. ಆದರೆ ಇವರ ಒಳಗೆ ಚಾರುವಾಕ ಇದ್ದಾನೆ. ಸಾಲ ಮಾಡಾದರೂ ತುಪ್ಪ ತಿನ್ನು ಅನ್ನುವಂಥ ನೀತಿಗೆ ಇವರು ಭದ್ರಾಗಿರೋದು ವ್ಯಕ್ತ ಆಗ್ತಾಯಿದೆ. ಇವರ ತೆರಿಗೆ ಸಂಗ್ರಹದಲ್ಲೂ ಕೊರತೆ ಆಗಿರ್ತಕ್ಕಂಥದ್ದು, ಇವ್ರ ಸಾಮರ್ಥ್ಯಕ್ಕೆ ಹಿಡಿದಿರ್ತಕ್ಕಂಥ, ಇವ್ರ ಆಡಳಿತದ ಸಾಮರ್ಥ್ಯಕ್ಕೆ ಹಿಡಿದಿರ್ತಕ್ಕಂಥ ಒಂದು ಕನ್ನಡಿ. ಇದು ಅಪಾಯದ ಮುನ್ಸೂಚನೆ. ರಾಜ್ಯದ ರಾಜಸ್ವದ ಕೊರತೆ ಈ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಹಿಡಿದಿರೋ ಕನ್ನಡಿ ಮಾತ್ರ ಅಲ್ಲ, ಇದೊಂದು ಅಪಾಯದ ಮುನ್ಸೂಚನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.